ಹಲೋ ಸ್ಟೂಡೆಂಟ್, ಇವತ್ತು ನಾವು ಮಾರ್ಜಿನಲ್ ಕಾಸ್ಟಿಂಗನ್ನು ನೋಡಕತ್ತೇವೆ. ಮಾರ್ಜಿನಲ್ ಕಾಸ್ಟ್ ಏನೈತಲ್ಲ ಅದು ಎಕನಾಮಿಕ್ ಕಾನ್ಸೆಪ್ಟ್ ಐತಿ. ಇಟ್ ಈಸ್ ನಥಿಂಗ್ ಬಟ್ ದ ಕಾಸ್ಟ್ ಇನ್ಕರ್ ಟು ಪ್ರೊಡ್ಯೂಸ್ ಆ್ಯನ್ ಅಡಿಷ್ನಲ್ ಯೂನಿಟ್ ಆಫ್ ಪ್ರಾಡಕ್ಟ್ ಅಂತ ಹೇಳ್ತೇವೆ. ಪ್ರತಿಯೊಂದು ಹೆಚ್ಚಿನ ಘಟಕವನ್ನು ಉತ್ಪಾದಿಸಲು ತಗುಲಿದಂತಹ ವೆಚ್ಚ ಅಂತ ಹೇಳಕತ್ತೇವೆ ನಾವಲ್ಲೇ. ಇದು ಮಾರ್ಜಿನಲ್ ಕಾಸ್ಟ್ ಅನ್ನೋದನ್ನು ಎಕನಾಮಿಕ್ಸ್ ಒಳಗೆ ನೀವು ನೋಡಿರಲ್ಲೇ. ಆದರೆ ನಾವು ಇಲ್ಲಿ ನೋಡಕತ್ತದ್ದು ಏನೈತಿ, ಮಾರ್ಜಿನಲ್ ಕಾಸ್ಟಿಂಗ್ ನೋಡಕತ್ತೇವಿ. ಅ ಟೆಕ್ನಿಕ್ ವಿಚ್ ಈಸ್ ಯೂಸ್ಫುಲ್ ಟು ನೋ ದ ಪ್ರಾಫಿಟಬಿಲಿಟಿ ಆಫ್ ದ ಡಿಪಾರ್ಟ್ಮೆಂಟ್ ಆರ್ ಕಾಸ್ಟ್ ಸೆಂಟರ್ಸ್ ಆರ್ ಅ ಪ್ರಾಡಕ್ಟ್. ಮಾರ್ಜಿನಲ್ ಕಾಸ್ಟಿಂಗ್ ಏನೈತಿ ಅಂತಂದ್ರೆ ಫಿಕ್ಸ್ಡ್ ಕಾಸ್ಟ್ ಮತ್ತು ವೇರಿಯೇಬಲ್ ಕಾಸ್ಟನ್ನು ಸಪ್ರೇಟ್ ಮಾಡಕತ್ತದಲ್ಲೇ. ಫಿಕ್ಸ್ಡ್ ಕಾಸ್ಟ್ ಪಿರಿಯಡ್ ಕಾಸ್ಟ್ ಐತಿ ಅಂತ ಹೇಳ್ತೈತದಲ್ಲೇ. ಯಾಕಂತಂದ್ರೆ ಇಟ್ ಈಸ್ ಇನ್ಕರ್ಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ತೇವೆ ನಾವಲ್ಲೇ. ಆಮೇಲೆ ಇನ್ನೂ ಒಂದು ಏನೈತಿ ಅಂತಂದ್ರೆ ಫಿಕ್ಸ್ಡ್ ಕಾಸ್ಟ್, ನೀವು ಔಟ್ಪುಟ್ಟನ್ನು ಈ ಚಾರ್ಟ್ ಒಳಗೆ ನೋಡಕತ್ತೀರಿ. ನೀವು ಔಟ್ಪುಟ್ ಪ್ರೊಡಕ್ಷನ್ ಮಾಡಲಿ ಬಿಡಲಿ ಅಲ್ಲಿ ಏನೈತಿ ಅಂತಂದ್ರೆ ಯು ಹ್ಯಾವ್ ಟು ಇನ್ಕರ್ ದ ಫಿಕ್ಸ್ಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ ನೀವು ಇನ್ಕರ್ ಮಾಡಬೇಕೈತಿ. ನಿಮ್ಮದು ಪ್ರೊಡಕ್ಷನ್ ಏನೈತಿ 0 ಐತಿ, ಖರೆ ಫಿಕ್ಸ್ಡ್ ಕಾಸ್ಟ್ ಇನ್ಕರ್ ಮಾಡಕತ್ತದು 40 ಐತಿ. ಅದಲ್ಲೇ 1 ಇದ್ದಾಗೂ 40 ಐತಿ, 2 ಇದ್ದಾಗೂ 40 ಐತಿ. ಅಂದ್ರೆ ನಿಮ್ಮ ಪ್ರೊಡಕ್ಷನ್ ಲೆವೆಲ್ ಆಫ್ ಪ್ರೊಡಕ್ಷನ್ ಅಂತಲೂ ಹೇಳ್ತೇವೆ, ನಿಮ್ಮ ಔಟ್ಪುಟ್ ಅಂತ ಹೇಳಕತ್ತೇವಿ. ಅದು ಹೆಚ್ಚಾದರೂ ಸುದೇಕ ಫಿಕ್ಸ್ ಕಾಸ್ಟ್ ಏನೈತಿ ಅಂತಂದ್ರೆ ಅಷ್ಟು ಉಳ್ದೈತದಲ್ಲೇ. ಸೊ ನಿಮ್ಮ ಡಿಸಿಷನ್ ಮೇಕಿಂಗಕ್ಕೆ ಇದು ಇಂಪಾರ್ಟೆಂಟ್ ಆಗಂಗಿಲ್ಲ ಅಂತ ಹೇಳ್ತಾರೆ. ಇವನ್ ಇಫ್ ಯು ಹ್ಯಾವ್ ಕ್ಲೋಸ್ ಡೌನ್ ಯುವರ್ ಪ್ರೊಡಕ್ಷನ್, ನೀವು ಇನ್ಕರ್ ಮಾಡಬೇಕೈತಿ ಫಿಕ್ಸ್ಡ್ ಕಾಸ್ಟಲ್ಲೇ 40 ರೂಪಾಯಿ ಇನ್ಕರ್ ಮಾಡಬೇಕೈತಿ. ಇಲ್ಲ ಪ್ರೊಡಕ್ಷನ್ ಮಾಡಿದ್ರೂ ಏನೈತಿ ಅಂತಂದ್ರೆ 40 ರೂಪಾಯಿ ಮಾಡಬೇಕೈತದಲ್ಲೇ. ನಂಬರ್ ಆಫ್ ಯೂನಿಟ್ಸ್ ಎಷ್ಟು ಯಾಕಿರುವಲ್ಲಕ ನಿಮ್ದೇನೈತಿ ಅಲ್ಲೇ ಫಿಕ್ಸ್ ಕಾಸ್ಟ್ ಸೇಮ್ ಇರೋದೈತಿ. ಆದ್ರೆ ವೇರಿಯೇಬಲ್ ಕಾಸ್ಟ್ ಏನೈತಲ್ಲ ಅದು ಮಾತ್ರ ಏನೈತಿ, ಪ್ರೊಡಕ್ಷನ್ ಇತ್ತು ಅಂದ್ರೆ ಅಷ್ಟೇ ಇರೋದೈತಿ, ಇಲ್ಲ ಅಂತಂದ್ರೆ ಇಲ್ಲ. ಇಟ್ ಇನ್ಕ್ರೀಸಸ್ ಅಲಾಂಗ್ ವಿತ್ ದ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್. ನಿಮ್ಮ ನಂಬರ್ ಆಫ್ ಯೂನಿಟ್ಸ್ ಏನು ಪ್ರೊಡ್ಯೂಸ್ ಆಗ್ತಾವಲ್ಲ ಅದ್ರ ಜೋಡಿ ವೇರಿಯೇಬಲ್ ಕಾಸ್ಟೂ ಏನೈತಿ ಅಂತಂದ್ರೆ ಹೆಚ್ಚಾಕೋಂತನ ಹೋಗ್ತತಿ. ಸೊ ಈ ವೇರಿಯೇಬಲ್ ಕಾಸ್ಟ್ ಹೆಚ್ಚಾಗೋದ್ರಿಂದ ಇದರದ್ದು ಇಂಪ್ಯಾಕ್ಟ್ ಏನಾಗ್ತೈತಿ ಅಂದ್ರೆ ಟೋಟಲ್ ಕಾಸ್ಟ್ ಮೇಲೆ ಆಗಾಕತ್ತೈತಿ. ಟೋಟಲ್ ಕಾಸ್ಟೂ ಇನ್ಕ್ರೀಸ್ ಆಕೋಂತ ಹೋಗ್ತೈತಿ ನಿಮ್ದಲ್ಲೇ. ಸೊ ಇಲ್ಲಿ ಡಿಸೈಡ್ ಮಾಡಬೇಕಾದದ್ದು ಏನೈತಿ ಅಂತಂದ್ರೆ ನೀವು ವೇರಿಯೇಬಲ್ ಕಾಸ್ಟ್ ಕಂಟ್ರೋಲ್ ಮಾಡೋದನ್ನು ಹೆಚ್ಚು ಇಂಪಾರ್ಟೆಂಟ್ ಐತೆ ಅಂತ ಹೇಳ್ತೇವೆ ನಾವಲ್ಲೇ. ವೇರಿಯೇಬಲ್ ಕಾಸ್ಟ್ ಕಂಟ್ರೋಲ್ ಮಾಡಿದ್ರಿ ಅಂದ್ರೆ ಆಟೋಮ್ಯಾಟಿಕ್ಲಿ ಟೋಟಲ್ ಕಾಸ್ಟ್ ರಿಡ್ಯೂಸ್ ಆಗ್ತೈತಿ, ಆಮೇಲೆ ಪ್ರಾಫಿಟ್ ಮಾರ್ಜಿನ್ನ ಹೆಚ್ಚಾಗ್ತೈತಿ ಅಂತ ಹೇಳ್ತೇವೆ. ಹೀಗಾಗಿ ಮಾರ್ಜಿನಲ್ ಕಾಸ್ಟಿಂಗ್ ಗಿವ್ಸ್ ಇಂಪಾರ್ಟೆನ್ಸ್ ಟು ದ ವೇರಿಯೇಬಲ್ ಕಾಸ್ಟ್. ಈ ಚಾರ್ಟ್ ಒಳಗೆ ನಿಮಗೆ ನೋಡಾಕತ್ತೀರಲ್ಲೇ, ಯಾವಾಗ ಉತ್ಪಾದನೆ ಇಲ್ಲ ಅವಾಗ ವೇರಿಯೇಬಲ್ ಕಾಸ್ಟ್ ಇಲ್ಲ. ಅದು 1 ಯೂನಿಟ್ ಪ್ರೊಡ್ಯೂಸ್ ಮಾಡಿದ ಹೊತ್ನಾಗ 10 ಬಂದೈತಿ, 2 ಮಾಡಿದಾಗ 20 ಬಂದೈತಿ, 3 ಮಾಡಿದಾಗ 30 ಬಂದೈತಿ. ಹಂಗೆ ಇನ್ಕ್ರೀಸ್ ಆಕೋತ ಹೋಗಾಕತ್ತೈತದಲ್ಲಿ ಅಲಾಂಗ್ ವಿತ್ ದ ಪ್ರೊಡಕ್ಷನ್. ಹೌದಾ? ಮಾರ್ಜಿನಲ್ ಕಾಸ್ಟ್ ಅಂದರೆ ಏನು ಹೇಳಕತ್ತೇವಿ, ಇಟ್ ಈಸ್ ದ ಆ್ಯನ್ ಅಡಿಷನ್ ಟು ದ ಟೋಟಲ್ ಕಾಸ್ಟ್ ಬೈ ಪ್ರೊಡ್ಯೂಸಿಂಗ್ ಆ್ಯನ್ ಅಡಿಷ್ನಲ್ ಯೂನಿಟ್ ಅಂತ ಹೇಳ್ತೇವೆ. ಆ್ಯನ್ ಅಡಿಷ್ನಲ್ ಯೂನಿಟ್ ಒಂದು ಉತ್ಪಾದನೆ ಮಾಡಿದ್ರಿ, ಅದು ಹೆಚ್ಚಿನ ಖರ್ಚಾಯ್ತು, ಅದು ಅಡಿಷನ್ ಆಯ್ತು ಟೋಟಲ್ ಕಾಸ್ಟಿಗೆ ಅಂತ ಹೇಳಕತ್ತೀರಿ. ಹಂಗೆ ನೆಕ್ಸ್ಟ್ದು ಮತ್ತೆ ಮಾಡಿದ್ರಲ್ಲಿ ಈಗ ಆಗಲೇ 1 ಮಾಡಿದ್ರಿ 10 ಇತ್ತು, 2 ಮಾಡಿದೆ ಅಂತ ಅಂದ್ಕೊಳ್ಳಿ ಇಲ್ಲಿ ಏನಾಯ್ತು 20 ಆತ. ಎಡಿಷನ್ ಏನಾತಲ್ಲೇ ಟೋಟಲ್ ಕಾಸ್ಟಿಗೆ ಆತದಲ್ಲೇ. ಎಡಿಷನ್ ಟು ದ ಟೋಟಲ್ ಕಾಸ್ಟ್ ಅಂತ ಹೇಳಕತ್ತೇವಿ. ಸೊ ಇದು ಏನೈತಲ್ಲ ಫಿಕ್ಸ್ಡ್ ಕಾಸ್ಟ್ ಮತ್ತು ವೇರಿಯೇಬಲ್ ಕಾಸ್ಟನ್ನು ಸಪ್ರೇಟ್ ಮಾಡಿ ನಾವು ಮಾರ್ಜಿನಲ್ ಕಾಸ್ಟಿಂಗನ್ನು ಅಲ್ಲೇ ಕಲಿತೇವೆ. ಮಾರ್ಜಿನಲ್ ಕಾಸ್ಟಿಂಗ್ದೊಳಗೆ ಈ ಸಪ್ರೇಷನ್ ಮಾಡ್ತಾರೆ. ಯಾಕಂತಂದ್ರೆ ನಿಮಗೆ ಪ್ರಾಫಿಟಬಿಲಿಟಿ ಯಾವುದೋ ಒಂದು ಪ್ರಾಡಕ್ಟ್ದಿಂದ, ಡಿಪಾರ್ಟ್ಮೆಂಟ್ನಿಂದ ಅಥವಾ ಕಾಸ್ಟ್ ಸೆಂಟರ್ದಿಂದ ಆಗಬೇಕು ಅನ್ನೋದೈತಿ ಅಂತಂದ್ರೆ ಅಲ್ಲೇ ವೇರಿಯೇಬಲ್ ಕಾಸ್ಟ್ ಇಂಪಾರ್ಟೆಂಟ್ ಐತಿ, ನಾಟ್ ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತಾರೆ. ಆದರೆ ಟೋಟಲಿ ನಾವು ನೆಗ್ಲೆಕ್ಟ್ ಅಂತೂ ಮಾಡಾಕತ್ತಿಲ್ಲ. ಮುಂದಿನ ಪ್ರಾಬ್ಲಮ್ಸ್ ಒಳಗೆ ನಾವು ನೋಡ್ತೇವಲ್ಲೇ ಟೋಟಲಿ ನೆಗ್ಲೆಕ್ಟ್ ಮಾಡಾಕತ್ತಿಲ್ಲ. ಬಟ್ ಮಾರ್ಜಿನಲ್ ಕಾಸ್ಟ್ ಪ್ರಕಾರ ನಮ್ದು ಏನೈತಿ ಅಂತಂದ್ರೆ ಏನು ಹೇಳ್ತೇವೆ, ಇಂಪಾರ್ಟೆಂಟ್ ಇದ್ದದ್ದು ವೇರಿಯೇಬಲ್ ಕಾಸ್ಟ್ ಅಂತ ಹೇಳಾಕತ್ತೈತಿ. ಸೊ ಅದಕ್ಕೆ ಏನಂತಾರ ಅಂದ್ರೆ ಮಾರ್ಜಿನಲ್ ಕಾಸ್ಟ್ ಈಸ್ ನಥಿಂಗ್ ಬಟ್ ದ ವೇರಿಯೇಬಲ್ ಕಾಸ್ಟ್ ಅಂತ ಹೇಳ್ತಾರೆ. ಈ ವೇರಿಯೇಬಲ್ ಕಾಸ್ಟ್ ಏನೇನು ಇನ್ಕ್ಲೂಡ್ ಆಗಿರ್ತೈತಿ ಅಂತಂದ್ರೆ ಡೈರೆಕ್ಟ್ ಮಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತು ವೇರಿಯೇಬಲ್ ಓವರ್ ಹೆಡ್ಸ್. ಓನ್ಲಿ ವೇರಿಯೇಬಲ್ ಓವರ್ ಹೆಡ್ಸ್, ನಾಟ್ ದ ಫಿಕ್ಸ್ಡ್ ಓವರ್ ಹೆಡ್ಸ್.
ಬರೇ ವೇರಿಯೇಬಲ್ ಓವರ್ ಹೆಡ್ಸನ್ನು ತೊಗೋತತಿ ಅಂತ ಹೇಳ್ತೇವೆ ವೇರಿಯೇಬಲ್ ಕಾಸ್ಟ್ ಒಳಗೆ ಅಂಥೇಳಿ ಹೇಳ್ತೇವೆ. ಈ ಚಾರ್ಟ್ ಒಳಗೆ ಏನೈತಿ ನಾ ಟೋಟಲ್ ಕಾಸ್ಟದಷ್ಟು ಮೆನ್ಷನ್ ಮೆನ್ಷನ್ ಮಾಡೇನಲ್ಲಿ. ಆ್ಯಕ್ಚುಲಿ ಮಾರ್ಜಿನಲ್ ಕಾಸ್ಟಿಂಗ್ದೊಳಗೆ ನಮಗೆ ಇಂಪಾರ್ಟೆಂಟ್ ಐತಿ ಸೇಲ್ಸ್ ಅಂಥೇಳಿ ಹೇಳ್ತೇವೆ. ವಾಟ್ ಈಸ್ ಸೇಲ್ಸ್ ಏನೇನು ಇನ್ಕ್ಲೂಡ್ ಮಾಡ್ಕೊಂಡಿರ್ತೈತೆ ಅದಲ್ಲೇ ಸೇಲ್ಸ್ ಏನೇನು ಇನ್ಕ್ಲೂಡ್ ಮಾಡ್ಕೊಂಡಿರ್ತೈತಿ? ಒಂದು ಫಿಕ್ಸ್ಡ್ ಕಾಸ್ಟ್, ಇನ್ನೊಂದು ವೇರಿಯೇಬಲ್ ಕಾಸ್ಟ್. ಬರೀ ಇವೆರಡೇ ಇರ್ತಾವೆ. ಅಲಾಂಗ್ ವಿತ್ ದ್ಯಾಟ್ ನಮ್ದೇನಿರ್ತೈತಿ ಪ್ರಾಫಿಟ್ ಇರ್ತೈತದಲ್ಲೇ. ಹೌದಾ? ಸೇಲ್ಸ್ ಏನೇನು ಇನ್ಕ್ಲೂಡ್ ಮಾಡೈತಿ? ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ವೇರಿಯೇಬಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಇಟ್ಕೊಂಡಿರ್ತೈತಿ ಅಂತ ಹೇಳ್ತೇವೆ ನಾವಲ್ಲೇ. ಹೌದು. ಅಂದ ಹೊತ್ನಾಗ ಯಾವಾಗ ನಾವು ವೇರಿಯೇಬಲ್ ಕಾಸ್ಟನ್ನು ನಾವು ವೇರಿಯೇಬಲ್ ಕಾಸ್ಟಿಗೆ ಇಂಪಾರ್ಟೆನ್ಸ್ ಕೊಟ್ಟು ನಾವೇನು ಮಾಡ್ತೇವೆ, ಸೇಲ್ಸ್ ಒಳಗಿಂದ ವೇರಿಯೇಬಲ್ ಕಾಸ್ಟನ್ನು ಲೆಸ್ ಮಾಡಿದ್ವಿ ಅಂತಂದ್ರೆ ನಮಗೆ ಸಿಗಾಕತ್ತದ್ದು ಏನೈತಿ ಕಂಟ್ರಿಬ್ಯೂಷನ್ ಟು ವಾಟ್? ಕಂಟ್ರಿಬ್ಯೂಷನ್ ಟು ಟೋಟಲ್ ಕಾಸ್ಟ್ ಆರ್ ಸೇಲ್ಸ್ ಅಂತ ಹೇಳ್ತೇವೆ. ಯಾವುದೇ ಕಂಟ್ರಿಬ್ಯೂಷನ್ ಆಗಾಕತ್ತದಲ್ಲೇ ಸೇಲ್ಸಿಗೆ ಕಂಟ್ರಿಬ್ಯೂಷನ್ ಅಂತ ಹೇಳಾಕತ್ತೇವೆ ನಾವಲ್ಲೇ. ಈ ಫಾರ್ಮ್ಯುಲಾ ಏನೈತಲ್ಲ ಕಾಂಟ್ರಿಬ್ಯೂಷನದ್ದು ನಾನು ನಿಮ್ಗೆ ಥಿಯರಿ ಪಾರ್ಟ್ ಒಳಗೆ ನೋಟ್ಸ್ ಏನು ಕಳ್ಸೀನಿ, ಅದ್ರೊಳಗೆ ಐತಿ, ಸ್ವಲ್ಪ ನೋಡ್ಕೋರಿ. ಅಲ್ಲಿ 5 ರಿಂದ 6 ಫಾರ್ಮ್ಯುಲಾ ಬರ್ತಾವೆ ಟು ಕ್ಯಾಲ್ಕುಲೇಟ್ ದ ಕಂಟ್ರಿಬ್ಯೂಷನದ ಕ್ಯಾಲ್ಕುಲೇಷನ್ಗೆ. ಅಲ್ಲೇ 5-6 ಫಾರ್ಮ್ಯುಲಾ ಬಂದರು ಸುದೇಕ ಅವನ್ನೇನೈತಿ ಯಾವಾಗ ಯಾವುದನ್ನು ಅಪ್ಲೈ ಮಾಡಬೇಕು ಅನ್ನೋದನ್ನು ಪ್ರಾಬ್ಲಮ್ ಮೇಲೆ ಹೋಗ್ತೈತಿ. ಪ್ರಾಬ್ಲಮ್ ಬಿಡಿಸ್ತಿರ್ಬೇಕಾದ್ರೆ ನಾನು ಹೇಳ್ತೇನೆ, ಅವನಷ್ಟು ನೋಡ್ಕೊಂಡಿಟ್ಕೋಬರ್ರಿ. ದೆನ್ ಕಂಟ್ರಿಬ್ಯೂಷನ್ ಈಸ್ ನಥಿಂಗ್ ಬಟ್ ಇಲ್ಲಿ 2 ಉಳ್ದಾವೆ ಕಂಟ್ರಿಬ್ಯೂಷನ್ದೊಳಗೆ. ಅಂದ್ರೆ ನೀವು ವೇರಿಯೇಬಲ್ ಕಾಸ್ಟ್ ಇದ್ರೊಳಗೆ ಲೆಸ್ ಮಾಡಿದ್ರಿ, ಸೇಲ್ಸ್ ಒಳಗೆ ಲೆಸ್ ಮಾಡಿದ್ಕೊಳ್ಳಿ ಏನಾತಲ್ಲೇ ಕಂಟ್ರಿಬ್ಯೂಷನ್ ಐತಿ ಅಂದ್ವಿ. ಕಂಟ್ರಿಬ್ಯೂಷನ್ ಒಳಗೆ ಏನೇನೈತೆ ಹಂಗಾದ್ರೆ ಫಿಕ್ಸ್ಡ್ ಕಾಸ್ಟ್ ಒಂದು ಉಳ್ದೈತಿ, ಪ್ರಾಫಿಟ್ ಒಂದು ಉಳ್ದೈತಿ. ಹಂಗಾದ್ರೆ ಕಂಟ್ರಿಬ್ಯೂಷನ್ ಒಳಗೆ ಏನೈತಲ್ಲೇ ಫಿಕ್ಸ್ಡ್ ಕಾಸ್ಟ್ ಮತ್ತು ಪ್ರಾಫಿಟ್ ಐತಿ ಅಂತ ಹೇಳಾಕತ್ತೇವಿ. ಓಕೆ. ದೇರ್ ಫೋರ್ ಸೇಲ್ಸ್ ಮೈನಸ್ ವೇರಿಯೇಬಲ್ ಕಾಸ್ಟ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಐತೆ ಅಂತ ಹೇಳ್ತೇವೆ. ಹೌದಾ? ಸಿಂಪಲ್ ಇದ್ರೊಳಗೆ ಎಸ್ ಮೈನಸ್ ವಿ ಈಸ್ ಈಕ್ವಲ್ ಟು ಎಫ್ ಪ್ಲಸ್ ಪಿ ಅಂತ ಹೇಳ್ತೇವೆ. ಇದ್ರೊಳಗೆ ಯಾವುದೋ ಒಂದು ಮಿಸ್ಸಿಂಗ್ ಇದ್ದರೂ ನಮಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರಬೇಕು. ನಮಗೆ ಇಂಪಾರ್ಟೆಂಟ್ ಇದ್ರೊಳಗೆ ಏನೈತಿ ಅಂತಂದ್ರೆ ಕಂಟ್ರಿಬ್ಯೂಷನ್ ಐತಿ. ಈ ಕಂಟ್ರಿಬ್ಯೂಷನ್ ಅಂತಂದ್ರೆ ನಥಿಂಗ್ ಬಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೇಲ್ಸ್ ಪರ್ ಯೂನಿಟ್ ಮೈನಸ್ ವೇರಿಯೇಬಲ್ ಕಾಸ್ಟ್ ಅಂತ ಹೇಳ್ತೇವೆ ನಾವಲ್ಲೇ. ಇದು ಇಂಪಾರ್ಟೆಂಟ್ ಫಾರ್ಮುಲಾ ಐತಿ. ಕಂಟ್ರಿಬ್ಯೂಷನ್ ಅಂದರೆ ಏನು? ಸೇಲ್ಸ್ ಮೈನಸ್ ವೇರಿಯೇಬಲ್ ಕಾಸ್ಟ್ ಅಂತ ಹೇಳ್ತೇವೆ. ಇನ್ನೂ ಒಂದು ರೀತಿ ಒಳಗೆ ಹೇಳ್ಬೋದಲ್ಲ ಇದನ್ನು, ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಂತಲೂ ಹೇಳ್ತೇವೆ. ಇದನ್ನು ಇಷ್ಟು ನೆನಪಿಟ್ಕೋರಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ಏನೈತಿ ಪಿ ವಿ ರೇಷಿಯೋ ಕ್ಯಾಲ್ಕುಲೇಷನ್ನ ಮಾಡೋದನ್ನು ಹೇಳ್ತೇನೆ ಅಂತ.